ದೇಶ ಕಾಯುವ ಭವಿಷ್ಯದ ಯೋಧರಿಗೆ ಇದೆಂತ ಸ್ಥಿತಿ ಬಂದೊದಗಿದೆ. ಬಿಎಸ್ಎಫ್ ಗಡಿ ಭದ್ರತಾ ಪಡೆಯ ಅಭ್ಯರ್ಥಿಗಳಿಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ. ಬೀದಿಯಲ್ಲೇ ನೂರಾರು ಅಭ್ಯರ್ಥಿಗಳು ಮಲಗಿದ್ದಾರೆ. ಬಿಎಸ್ಎಫ್ನ ಹುದ್ದೆಯ ದೈಹಿಕ ಪರೀಕ್ಷೆಗೆ ಅಂತ ಈ ಅಭ್ಯರ್ಥಿಗಳು ಬಂದಿರ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ ನೂರಾರು ಅಭ್ಯರ್ಥಿಗಳು ಆಗಮಿಸಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಬಂದಿದ್ದಾರೆ. ಆದರೆ ಅವರಿಗೆ ಯಾವುದೇ ಸೂಕ್ತ ವ್ಯವಸ್ಥೆಯನ್ನ ಮಾಡಿಲ್ಲ. ಬೀದಿಯಲ್ಲೇ ಅವರು ಮಲ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಫಿಸಿಕಲ್ ಟೆಸ್ಟ್ಗೆ ಅಂತ ಬಂದಿದ್ದಾರೆ. ಬಿಎಸ್ಎಫ್ನ ದೈಹಿಕ ಪರೀಕ್ಷೆಗೆ ಅವರು ಹಾಜರಾಗಬೇಕು ಅಂತ ಬಂದಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ. ಬಿಎಸ್ಎಫ್ ದೈಹಿಕ ನೇಮಕಾತಿಗೆ ನೂರಾರು ಅಭ್ಯರ್ಥಿಗಳು ವಿವಿಧೆಡೆಯಿಂದ ಬಂದಿದ್ದಾರೆ. ಆದರೆ ಇನ್ನು ಅವರಿಗೆ ಯಾವುದೇ ವ್ಯವಸ್ಥೆಯನ್ನ ಮಾಡಿಕೊಟ್ಟಿಲ್ಲ. ಹೀಗಾಗಿ ಅವರು ಬೀದಿಯಲ್ಲೇ ಮಲಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಎಸ್ಎಫ್ ಫಿಸಿಕಲ್ ಟೆಸ್ಟ್ಗೆ ಅಂತ ಅವರು ಬಂದಿರೋದು. ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಆಗಮಿಸಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಒಂದು ಫೆಸಿಲಿಟೀಸ್ನ ಮಾಡಿಕೊಟ್ಟಿಲ್ಲ. ಯಲಹಂಕದಲ್ಲಿರುವಂತಹ ಬಿಎಸ್ಎಫ್ ತರಬೇತಿ ಕೇಂದ್ರದಲ್ಲಿ ಈ ರೀತಿಯ ಒಂದು ದೃಶ್ಯಾವಳಿಗಳು ಕಂಡು ಬರ್ತಾ ಇರೋದು. ಇನ್ನು ಅವರಿಗೆ ಯಾವುದೇ ರೀತಿಯ ಒಂದು ಫೆಸಿಲಿಟೀಸ್ನ ಮಾಡಿಕೊಟ್ಟಿಲ್ಲ. ಬರ್ತಾರೆ ಕ್ಯಾಂಡಿಡೇಟ್ಸ್ ಅಂತ ಗೊತ್ತು, ಆದರೂ ಸಹ ಅವರಿಗೆ ಏನು ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕು ಅದನ್ನೇ ಅಲ್ಲಿ ಕೊಟ್ಟಿಲ್ಲ. ಬಿಎಸ್ಎಫ್ ಗಡಿ ಭದ್ರತಾ ಪಡೆಯ ಅಭ್ಯರ್ಥಿಗಳಿಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ.